ಆಕಸ್ಮಿಕ ಬೆಂಕಿಯಿಂದಾಗಿ ಆಯಿಲ್ ಅಂಗಡಿಯೊಂದು ಹೊತ್ತಿ ಉರಿದಿದೆ. ಕೋಲಾರದ ಶಾಂತಿ ಸಾಗರ್ ಹೋಟೆಲ್ ಬಳಿ ಸಂಭವಿಸಿರುವಂತಹ ಘಟನೆ ಇದು. ವಜೀದ್ ಎಂಬುವರಿಗೆ ಸೇರಿದಂತ ಒಂದು ಅಂಗಡಿ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೋಲಾರದ ನಗರ ಪ್ರದೇಶದಲ್ಲೇ ಶಾಂತಿ ಸಾಗರ್ ಅನ್ನುವಂತ ಒಂದು ಹೋಟೆಲ್ ಇದೆಯಲ್ಲ, ಆ ಹೋಟೆಲ್ನ ಬಳಿ ಸಂಭವಿಸಿರುವಂತಹ ಅನಾಹುತ ಇದು. ಆಯಿಲ್ ಅಂಗಡಿ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಈ ಆಯಿಲ್ ಅಂಗಡಿಲೆಲ್ಲ ಈ ಸಣ್ಣಕ್ಕೊಂದು ಸ್ಪಾರ್ಕ್ ಆದ್ರೂ ಕೂಡ ಅದು ಬೆಂಕಿ ಹೊತ್ಕೊಂಡು ಕ್ಷಣಾರ್ಧದಲ್ಲೇ ವ್ಯಾಪಿಸ್ಬಿಡುತ್ತೆ. ಬಹುಶಃ ಆ ರೀತಿಯಾದಂಥ ಘಟನೆನೇ ಇಲ್ಲೂ ಕೂಡ ಆಗಿರೋದು ಅಂತ ಕಾಣಿಸುತ್ತೆ. ನೋಡ್ತಾ ಇದ್ದ ಹಾಗೇನೆ ಬೆಂಕಿ ಇಡೀ ಕಟ್ಟಡವನ್ನ ವ್ಯಾಪಿಸಿ ಬಿಟ್ಟಿತ್ತು. ಬಹುಶಃ ಅಲ್ಲಿ ನೋಡ್ತಾ ಇದ್ರೆ ಅಕ್ಕಪಕ್ಕದಲ್ಲೂ ಕೂಡ ಬಹಳ ಕಟ್ಟಡ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ವ್ಯಾಪಿಸ್ಬಿಡ್ತಾ ಇತ್ತೋ ಏನೋ. ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣಕ್ಕೆ ಬಂದು ಬೆಂಕಿಯನ್ನು ನಂದಿಸಿದಂಥ ಕಾರಣದಿಂದಾಗಿ ದೊಡ್ಡ ಅನಾಹುತ ಸಂಭವಿಸಿಲ್ಲ.